ಸಾಂಖ್ಯ ಯೋಗದ ಶ್ಲೋಕ 58 ತುಂಬ ವಿಶೇಷವಾದಂತಹ ಶ್ಲೋಕ. ಹಿಂದಿನ ಶ್ಲೋಕದ ಕೊನೆಯಲ್ಲಿ ಹೇಳಿದ ಹಾಗೆ ಕೃಷ್ಣ ನಾವು ಇಂದ್ರಿಯ ನಿಗ್ರಹ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸಿಕೊಡುವಂಥ ಒಂದು ಶ್ಲೋಕ. ಹಾಗಾದರೆ ಬನ್ನಿ ನೋಡೋಣ. ಶ್ಲೋಕ ಹೀಗಿದೆ: ಯದಾ ಸಂಹರತೆ ಛಾಯಂ ಕೂರ್ಮಃ ಅಂಗಾನಿವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ನಮ್ಮನ್ನು ನಮ್ಮ ಇಂದ್ರಿಯಗಳು ದಾರಿ ತಪ್ಪಿಸುತ್ತವೆ. ಯಾವುದು ಬೇಡವೋ ಅದೇ ಬೇಕು ಅನ್ನುವಂಥ ಆಸೆ ಹುಟ್ಟಿಸುತ್ತೆ. ಇಲ್ಲಿ ಕೃಷ್ಣ ಹೇಳ್ತಾನೆ, ಆಮೆ ಹೇಗೆ ತನ್ನ 4 ಕಾಲು ಮತ್ತು ತಲೆಯನ್ನು ತನ್ನ ಚಿಪ್ಪಿನೊಳಗೆ ಸಂಪೂರ್ಣ ಎಳೆದುಕೊಂಡು ಸಂರಕ್ಷಿತವಾಗಿರುತ್ತೋ ಹಾಗೆ ನಾವು ನಮ್ಮ ಪಂಚೇಂದ್ರಿಯಗಳನ್ನು ಗಟ್ಟಿ ಮನಸ್ಸಿನ ಕೋಟೆಯೊಳಗೆ ಎಳೆದುಕೊಂಡು ಅಂತರ್ಮುಖಗೊಳಿಸಿಕೊಳ್ಳಬೇಕು. ಇಲ್ಲಿ ಅಂತರ್ಮುಖಗೊಳಿಸೋದು ಅಂದರೆ ನೋಡೋ ದೃಷ್ಟಿಯನ್ನು ಬದಲಿಸ್ಕೊಳ್ಳೋದು, ಎಲ್ಲವನ್ನ ಅಂತರಂಗ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡಿ ಅದರಲ್ಲಿನ ಒಳ್ಳೆತನವನ್ನು ಗುರುತಿಸಿ ಗ್ರಹಣ ಮಾಡೋದು, ಅದನ್ನು ಸೃಷ್ಟಿಸಿದ ಭಗವಂತನ ಮಹಿಮೆಯನ್ನು ಅನುಸಂಧಾನ ಮಾಡೋದು. ನಾವು ಭಗವಂತ ಸೃಷ್ಟಿಸಿದ ಈ ಪ್ರಪಂಚವನ್ನು ನೋಡ್ತೀವಿ. ನೋಡುತ್ತಾ ಅದರ ಹಿಂದೆ ಇರುವಂಥ ಆ ವಿಶ್ವಶಕ್ತಿಯ ಮಹಿಮೆಯನ್ನು ಯೋಚಿಸಿದ್ರೆ ಅದು ಅಂತರ್ಮುಖವಾದ ಒಳನೋಟ ಆಗುತ್ತೆ. ಎಲ್ಲದರೊಳಗೂ ಭಗವಂತನಿದ್ದಾನೆ ಅನ್ನುವಂಥ ಎಚ್ಚರ, ಒಂದೊಂದು ಅಭಿವ್ಯಕ್ತಿಯಲ್ಲಿ ಭಗವಂತನ ಒಂದೊಂದು ವಿಭೂತಿ ಇದೆ ಅನ್ನುವಂಥ ತಿಳುವಳಿಕೆ ಇದ್ದಾಗ ಯಾವುದೂ ನಮ್ಮನ್ನು ದಾರಿ ತಪ್ಪಿಸೋದಿಲ್ಲ. ಇದು ಜ್ಞಾನಿ ಪ್ರಪಂಚವನ್ನು ನೋಡುವಂಥ ದೃಷ್ಟಿ. ನಾವು ಪ್ರಪಂಚವನ್ನು ಬದಲಿಸೋಕ್ಕೆ ಸಾಧ್ಯ ಇಲ್ಲ. ಪ್ರಪಂಚವನ್ನು ನಾವು ನಮ್ಮ ಇಷ್ಟದ ಹಾಗೆ ನಿಯಂತ್ರಿಸೋಕ್ಕೂ ಸಾಧ್ಯ ಇಲ್ಲ ಅನ್ನುವಂತಹ ಸತ್ಯವನ್ನು ಅರಿತು ಪ್ರಪಂಚ ಇದ್ದ ಹಾಗೆ ಅದಕ್ಕನುಗುಣವಾಗಿ ಬದುಕುವ ಮನೋವೃತ್ತಿಯನ್ನು ಬೆಳೆಸ್ಕೊಂಡಾಗ ನಾವು ಯಾವ ಸಮಸ್ಯೆಯೂ ಇರೋದಿಲ್ಲ. ಈ ರೀತಿ ತಮ್ಮ ಇಂದ್ರಿಯಗಳನ್ನು ಅಂತರ್ಮುಖಗೊಳಿಸಿಕೊಂಡವನ ಪ್ರಜ್ಞೆ ಗಟ್ಟಿಗೊಳ್ಳುತ್ತೆ ಅನ್ನುವಂಥ ಅದ್ಭುತ ಮಾತನ್ನು ಈ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದಾನೆ. ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಇನ್ನೇನು ಹೇಳ್ತಾನೆ ಅನ್ನೋದನ್ನು ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.